ಪಾರ್ಲಿಮೆಂಟ್ನಲ್ಲಿ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ ಮನೋರಂಜನ್ ಲಿಂಕ್. ಸಂಸತ್ತಿನಲ್ಲಿ ಏನು ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮೈಸೂರಿನ ಮನೋರಂಜನ್ ಲಿಂಕ್ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ. ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ವಿಚಾರಣೆಯನ್ನ ದೆಹಲಿ ಪೊಲೀಸರು ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರ ನಿವಾಸಿ ಸಾಯಿ ಕೃಷ್ಣ ಜಗಲಿಯನ್ನ ಬಂಧಿಸಿದ್ದಾರೆ. ಯುವಕ ಸಾಯಿ ಕೃಷ್ಣ ನಿವೃತ್ತ ಡಿವೈಎಸ್ಪಿ ಅವರ ಪುತ್ರರಾಗಿದ್ದಾರೆ. ನವನಗರದ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿಚಾರಣೆಯನ್ನ ನಡೆಸಲಾಗಿದೆ. ನಿನ್ನೆ 2 ಗಂಟೆ ವಿಚಾರಣೆಯನ್ನ ನಡೆಸಿದ ಬಳಿಕ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯ ಬಳಿಕ ದೆಹಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಮೈಸೂರಿನ ಮನೋರಂಜನ್ಗೆ ಈಗ ಬಾಗಲಕೋಟೆಗೂ ಕೂಡ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಆತನ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ. ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದೆ. ಯಾರೆಲ್ಲ ಈ ಲಿಂಕ್ ಇನ್ನಷ್ಟು ದೊಡ್ಡದಾಗುವಂತಹ ಸಾಧ್ಯತೆಗಳನ್ನ ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ ಮನೋರಂಜನ್ ಲಿಂಕ್. ಸಂಸತ್ತಿನಲ್ಲಿ ಏನು ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮೈಸೂರಿನ ಮನೋರಂಜನ್ ಲಿಂಕ್ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ. ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ವಿಚಾರಣೆಯನ್ನ ದೆಹಲಿ ಪೊಲೀಸರು ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರ ನಿವಾಸಿ ಸಾಯಿ ಕೃಷ್ಣ ಜಗಲಿಯನ್ನ ಬಂಧಿಸಿದ್ದಾರೆ. ಯುವಕ ಸಾಯಿ ಕೃಷ್ಣ ನಿವೃತ್ತ ಡಿವೈಎಸ್ಪಿ ಅವರ ಪುತ್ರರಾಗಿದ್ದಾರೆ. ನವನಗರದ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿಚಾರಣೆಯನ್ನ ನಡೆಸಲಾಗಿದೆ. ನಿನ್ನೆ 2 ಗಂಟೆ ವಿಚಾರಣೆಯನ್ನ ನಡೆಸಿದ ಬಳಿಕ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯ ಬಳಿಕ ದೆಹಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಮೈಸೂರಿನ ಮನೋರಂಜನ್ಗೆ ಈಗ ಬಾಗಲಕೋಟೆಗೂ ಕೂಡ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಆತನ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ. ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದೆ. ಯಾರೆಲ್ಲ ಈ ಲಿಂಕ್ ಇನ್ನಷ್ಟು ದೊಡ್ಡದಾಗುವಂತಹ ಸಾಧ್ಯತೆಗಳನ್ನ ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ ಮನೋರಂಜನ್ ಲಿಂಕ್. ಸಂಸತ್ತಿನಲ್ಲಿ ಏನು ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮೈಸೂರಿನ ಮನೋರಂಜನ್ ಲಿಂಕ್ ಈಗ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ. ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ವಿಚಾರಣೆಯನ್ನ ದೆಹಲಿ ಪೊಲೀಸರು ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರ ನಿವಾಸಿ ಸಾಯಿ ಕೃಷ್ಣ ಜಗಲಿಯನ್ನ ಬಂಧಿಸಿದ್ದಾರೆ. ಯುವಕ ಸಾಯಿ ಕೃಷ್ಣ ನಿವೃತ್ತ ಡಿವೈಎಸ್ಪಿ ಅವರ ಪುತ್ರರಾಗಿದ್ದಾರೆ. ನವನಗರದ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿಚಾರಣೆಯನ್ನ ನಡೆಸಲಾಗಿದೆ. ನಿನ್ನೆ 2 ಗಂಟೆ ವಿಚಾರಣೆಯನ್ನ ನಡೆಸಿದ ಬಳಿಕ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯ ಬಳಿಕ ದೆಹಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಮೈಸೂರಿನ ಮನೋರಂಜನ್ಗೆ ಈಗ
ಬಾಗಲಕೋಟೆಗೂ ಕೂಡ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಆತನ ಸ್ನೇಹಿತ ಸಾಯಿ ಕೃಷ್ಣನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ. ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದೆ. ಯಾರೆಲ್ಲ ಈ ಲಿಂಕ್ ಇನ್ನಷ್ಟು ದೊಡ್ಡದಾಗುವಂತಹ ಸಾಧ್ಯತೆಗಳನ್ನ ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.